ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ಟಿಕ್ಟಾಕಲ್ಲಿ ನಿಮ್ಮ ವೀಡಿಯೋಸ್ಗಳನ್ನ ಹೇಗೆ ವೈರಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಟಿಕ್ಟಾಕಲ್ಲಿ ವೈರಲ್ ಹೇಗೆ ಮಾಡಬೇಕು ಅಂತ ನಾನು ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ದೆ. ಸೊ ಇದು ಪಾರ್ಟ್ 2 ಅಂತಲೇ ಹೇಳ್ಬೋದು ವೀಡಿಯೋ. ಸೊ ಮೊದಲೊಂದು ವೀಡಿಯೋನ ಮಾಡಿದ್ದೆ, ಆ ಒಂದು ವೀಡಿಯೋನ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಆ ಒಂದು ವೀಡಿಯೋನ ನೀವು ಹೋಗಿ ನೋಡ್ಬೋದು. ಸೊ ಆ ಒಂದು ವೀಡಿಯೋನ ನಾನು ವೀಡಿಯೋ ಮುಗಿಬೇಕಾದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಆವಾಗ ಆ ಒಂದು ವೀಡಿಯೋನ ನೋಡಿ. ಸದ್ಯಕ್ಕೆ ಇವಾಗ ಪಾರ್ಟ್ 2 ವೀಡಿಯೋ ನೋಡಿ, ಟಿಕ್ಟಾಕ್ ವೀಡಿಯೋನ ಹೇಗೆ ವೈರಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ, ಟಿಕ್ಟಾಕಲ್ಲಿ ನಿಮ್ಮ ವೀಡಿಯೋಸ್ಗಳು ವೈರಲ್ ಆಗಬೇಕು ಅಂತಂದರೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ವೀಡಿಯೋಸು ಕೂಡ ವೈರಲ್ ಆಗುತ್ತೆ. ತುಂಬ ಜನ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ಟಿಕ್ಟಾಕಲ್ಲಿ, ನೀವು ನೋಡಿರ್ಬೋದು. ಬಟ್ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನೀವೇನಾದರೂ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ವೀಡಿಯೋಸ್ ಕೂಡ ವೈರಲ್ ಆಗುತ್ತೆ. ಓಕೆ, ನಾನಿವಾಗ ನಿಮಗೆ ಮೊದಲನೇ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಮೊದಲನೇ ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಟಿಕ್ಟಾಕಲ್ಲಿ ನಿಮ್ಮ ವೀಡಿಯೋಸ್ ವೈರಲ್ ಆಗಬೇಕು ಅಂತಂದರೆ ಯೂನಿಕ್ ಕಂಟೆಂಟ್ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಯೂನಿಕ್ ಕಂಟೆಂಟ್ ಅಂತಂದರೆ ಡಿಫ್ರೆಂಟಾಗಿ ನೀವು ಮಾಡೋ ವೀಡಿಯೋಸ್ನ ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕಾಗುತ್ತೆ. ಎಲ್ಲರೂ ವೀಡಿಯೋಸ್ಗಳನ್ನ ಮಾಡ್ತಾರೆ, ಆದರೆ ನೀವು ತುಂಬ ಡಿಫ್ರೆಂಟಾಗಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ವೀಡಿಯೋಸ್ ವೈರಲ್ ಆಗುತ್ತೆ. ಇವಾಗ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಟಿಕ್ಟಾಕ್ ಬ್ಯಾನ್ ಆದಂಥ ಟೈಮಲ್ಲಿ ನಾನು ಒಂದು ವೀಡಿಯೋನ ಮಾಡಿದ್ದೆ, ಟಿಕ್ಟಾಕ್ ಬ್ಯಾನ್ ಆಯಿತು ಕಣ್ರಪ್ಪ ಅಂತ. ಸೊ ಅದನ್ನು ಒಂದು ಎಡಿಟ್ ಮಾಡಿ ಒಂದು ವೀಡಿಯೋನ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ಇವಾಗ ನಾನು ಪ್ಲೇ ಮಾಡ್ತೀನಿ, ಪಕ್ಕದಲ್ಲೇ ನೀವು ನೋಡ್ಬೋದು. ಸೊ ಮೊದಲನೇದಾಗಿ ನೋಡಿ ಆ ಒಂದು ವೀಡಿಯೋನ, ನಿಮಗೆ ಗೊತ್ತಾಗುತ್ತೆ. ಬ್ಯಾನ್ ಮಾಡಿದ್ರು ಕಣ್ರಪ್ಪ, ಏನೋ ಮಾಡೋದೀಗ, ಏನಾದರೂ ಮಾಡಲೇಬೇಕು. ಸೊ ಇವಾಗ ನೀವು ಈ ಒಂದು ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ನಾನು ಫಸ್ಟ್ ಹೇಳ್ತೀನಿ ಟಿಕ್ಟಾಕ್ ಬ್ಯಾನ್ ಆಯಿತು ಕಣ್ರಪ್ಪ ಅಂತ. ಸೊ ಆವಾಗ ತುಂಬ ಜನ ಯೂಸರ್ಸ್ಗೆ ಏನೋ ಹೇಳೋಕ್ಕೆ ಬರ್ತಾ ಇದ್ದಾನೆ ಅಂತ ನೋಡ್ತಾ ಇರ್ತಾರೆ ವೀಡಿಯೋನ. ಸೊ ಆವಾಗ ಆಟೋಮೆಟಿಕ್ಕಾಗಿ ವಾಚ್ ಟೈಮು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟು ಮುಂದೇನೋ ಮಾಡೋದು ಅಂತ ಒಂದು ಡೈಲಾಗ್ ಬರುತ್ತೆ. ಸೊ ಆವಾಗ ಯೋಚನೆ ಮಾಡಿಬಿಟ್ಟು ರಾತ್ರಿ ಮಿಕ್ಕಿರೆ ಎಣ್ಣೆ ತಗೊಂಬ ಅಂತ ಡೈಲಾಗ್ ಇದೆ. ಸೊ ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡೋದಂಥದ್ದು ಇದು. ಅದು ಆ್ಯಕ್ಚುಲಿ ಇದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದು. ಸೊ ಟಿಕ್ಟಾಕ್ ಬ್ಯಾನ್ ಆಗಿದ್ದು ಒಂದು ವೀಡಿಯೋನ ಸುಮ್ಮನೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದು. ಸೊ ಈ ಒಂದು ವೀಡಿಯೋನ ಟಿಕ್ಟಾಕಲ್ಲಿ ಅಪ್ಲೋಡ್ ಮಾಡಿದ್ರೆ ತುಂಬ ಫೇಮಸ್ ಆಯಿತು ಅಂತಲೇ ಹೇಳ್ಬೋದು, ಅಂತಂದರೆ ತುಂಬ ವೈರಲ್ ಆಯಿತು ಅಂತಲೇ ಹೇಳ್ಬೋದು. ಈ ಒಂದು ವಾಯ್ಸ್ನ 2600 ಜನ ತೊಗೊಂಡು ಮಾಡಿದ್ದಾರೆ. ಸೊ ತುಂಬ ಕಡೆ ಶೇರ್ನ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು, ತುಂಬ ಜನ ವೀಡಿಯೋಸ್ಗಳು ಮಾಡಿದ್ದಾರೆ ನನ್ನ ವಾಯ್ಸ್ನ ತೊಗೊಂಡು. ನೀವು ನೋಡಿ ಬೇಕಾದ್ರೆ ಸೊ ಎಲ್ಲರೂ ಪ್ಲೇ ಮಾಡಿ ತೋರಿಸ್ಬಿಡ್ತೀನಿ ಬೇಕಾದ್ರೆ, ಆದರೆ ಟೈಮ್ ಇಲ್ಲ. ಸೊ ಈ ರೀತಿ ನೀವು ನೋಡ್ಕೊಳ್ಳಿ ಒಂದ್ಸಲ. ಸೊ ಈ ರೀತಿ ನೀವು ಡಿಫ್ರೆಂಟಾಗಿ ವೀಡಿಯೋಸ್ಗಳನ್ನ ನೀವು ಟ್ರೈ ಮಾಡಬೇಕಾಗುತ್ತೆ. ಯೂನಿಕ್ ಕಂಟೆಂಟ್ ಯಾವುದಾದ್ರೂ ಒಂದು ಕಾನ್ಸೆಪ್ಟನ್ನ ಮಾಡಿಕೊಂಡು ಅದಕ್ಕೆ ವೀಡಿಯೋ ಮಾಡಬೇಕಾಗುತ್ತೆ. ಅವಾಗ ಖಂಡಿತವಾಗ್ಲೂ ನಿಮ್ಮ ವೀಡಿಯೋಸು ಬೇಗ ವೈರಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ನಿಮಗೆ ಎರಡನೇ ಟಿಪ್ಸ್ನ ತಿಳಿಸ್ಕೊಡೋದಾದರೆ, ಎರಡನೇ ಟಿಪ್ಸ್ ಏನಪ್ಪ ಅಂತಂದರೆ, ನೀವು ವೀಡಿಯೋಸಲ್ಲಿ ಸ್ಟೋರಿನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇವಾಗ ಸ್ಟೋರಿ ಇರುವಂಥ ವೀಡಿಯೋಸ್ಗಳು ತುಂಬ ವೈರಲ್ ಆಗ್ತದೆ ಅಂತಲೇ ಹೇಳ್ಬೋದು. ತುಂಬ ಜನ ನೀವು ನೋಡಿರ್ತೀರ, ಒಂದು ಡೈರಿಲಿ ಒಂದು ಅಕಸ್ಮಾತ್ ಒಂದು ಪೇಜಲ್ಲಿ ಒಂದೊಂದು ಪೇಜ್ನು ಏನೇನೋ ಬರೆದಿರ್ತಾರೆ, ಅದನ್ನ ನಿಧಾನಕ್ಕೆ ಹಿಂಗೆ ತೆಗಿತಾ ಇರ್ತಾರೆ ವೀಡಿಯೋದಲ್ಲಿ. ಸೊ ಅವಾಗ ವ್ಯೂವರ್ಸ್ ನೋಡ್ತಾ ಇರೋರು ಏನು ಅಂದ್ಕೊಳ್ತಾರೆ ಅಂತಂದರೆ, ನೆಕ್ಸ್ಟ್ ಪೇಜಲ್ಲಿ ಏನು ಬರ್ಬೋದು, ನೆಕ್ಸ್ಟ್ ಪೇಜಲ್ಲಿ ಏನು ಬರ್ದಿರ್ಬೋದು, ಲಾಸ್ಟಲ್ಲಿ ಏನು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಅವಾಗ ವೀಡಿಯೋಸ್ನ ತುಂಬ ಜಾಸ್ತಿ ಹೊತ್ತು ನೋಡ್ತಾರೆ. ಅವಾಗ ವಾಚ್ ಟೈಮು ಕೂಡ ಇನ್ಕ್ರೀಸ್ ಆಗುತ್ತೆ, ಅವಾಗ ವೀಡಿಯೋಸ್ಗಳು ವೈರಲ್ ಆಗುತ್ತೆ. ಇವಾಗ ತುಂಬ ಜನ ನೀವು ನೋಡಿರ್ಬೋದು, ಅದರಲ್ಲೂ ತುಂಬ ಕೆಲವರು ವೀಡಿಯೋಸ್ಗಳನ್ನ ಮಾಡ್ತಾರೆ, ಸೆಲ್ಫಿ ವೀಡಿಯೋ. ಸುಮ್ಮನೆ ಏನೋ ಕತೆ ಹೇಳೋ ಥರ, ಒಂದು ಊರಲ್ಲಿ ಒಬ್ಬ ರಾಜ ಇದ್ದ, ರಾಣಿ ಇದ್ದರು, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಲಾಸ್ಟಲ್ಲಿ ಏನೋ ಹೇಳ್ತಾರೆ. ಇನ್ನು ಕೆಲವರು ಈ ಒಂದು ವೀಡಿಯೋನ ಕೊನೆ ತನಕ ನೋಡಿ ತುಂಬ ಮೋಟಿವೇಶ್ನಲ್ ವೀಡಿಯೋ ಅದು ಇದು ಅಂತ ಮಾತಾಡ್ಬಿಟ್ಟು ಕೊನೆಯಲ್ಲಿ ಆ ಒಂದು ವಿಷಯನ ತಿಳಿಸ್ತಾರೆ. ಆವಾಗ ತುಂಬ ವೀಡಿಯೋಸ್ ವೈರಲ್ ಆಗುತ್ತೆ. ಅವಾಗ ಏನಕ್ಕೆ ಅಂತಂದರೆ ವಾಚ್ ಟೈಮ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅವಾಗ ವೀಡಿಯೋಸ್ಗಳು ಬೇಗ ವೈರಲ್ ಆಗುತ್ತೆ. ನನ್ನ ಒಂದು ಸುಮಾರು ಮೋಟಿವೇಶ್ನಲ್ ವೀಡಿಯೋ ಟಿಕ್ಟಾಕಲ್ಲಿ ತುಂಬ ವೈರಲ್ ಆಗಿದ್ದಾವೆ ಅಂತ ಹೇಳ್ಬೋದು. ಬೇಕಾದರೆ ನೀವು ನೋಡಿ, ತುಂಬ ವ್ಯೂಸ್ಗಳು ಬಂದಿದೆ. ಕೆಲವೊಂದಷ್ಟು ವೀಡಿಯೋಗಳು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬಂದಿದೆ, ನಾನು ತೋರಿಸ್ತೀನಿ ಬೇಕಾದರೆ ನಿಮಗೆ. ಸೊ ಈ ರೀತಿ ನೀವು ಏನಾದರೂ ಡಿಫ್ರೆಂಟಾಗಿ ನೀವು ಸ್ಟೋರಿ ಕ್ರಿಯೇಟ್ ಮಾಡಿ ಅದನ್ನು ನೀವು ಮಾತಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ವೀಡಿಯೋಸ್ ಬೇಗ ವೈರಲ್ ಆಗುತ್ತೆ. ಸೊ ಇವಾಗ ನಿಮಗೆ ಟಿಕ್ಟಾಕಲ್ಲಿ ಮೂರನೇ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ನಿಮ್ಮ ವೀಡಿಯೋಸ್ ವೈರಲ್ ಆಗಬೇಕು ಅಂತಂದರೆ ನೀವು ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಯಾವುದೇ ರೀತಿ ಡೈಲಿ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಿ. ಹೆಂಗಾದರೂ ಮಾಡಿಕೊಂಡು ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ಲು ಕೂಡ ಬೇಗ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ನಾಲ್ಕನೇ ಟಿಪ್ಸ್ನ ತಿಳಿಸೋದಾದರೆ, ನೀವು ಏನಂತಂದರೆ ಕ್ರೌಡಲ್ಲಿ ಹೋಗಿ ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ. ಇವಾಗ ಜನಗಳು ನಿಂತಿದ್ದಾರೆ ಅಂತಂದರೆ ಅವ್ರ ಮಧ್ಯೆ ಹೋಗಿ ನೀವು ವೀಡಿಯೋಸ್ಗಳನ್ನ ಮಾಡಬೇಕು. ನಿಮ್ಮ ಟ್ಯಾಲೆಂಟ್ನ ತೋರಿಸ್ಕೋಬೇಕಾಗುತ್ತೆ. ಒಂದು ಡ್ಯಾನ್ಸ್ ಆಗ್ಬೋದು ಅಥವಾ ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನೀವು ಅವ್ರ ಮಧ್ಯೆ ನೀವು ತೋರಿಸಿದಾಗ ವ್ಯೂವರ್ಸ್ ನೋಡೋರು ಏನು ಅಂದ್ಕೊಳ್ತಾರೆ ಅಂತಂದರೆ, ಹೆಂಗೆ ಇವನು ಅವ್ರ ಮಧ್ಯೆ ಎಲ್ಲ ಹೋಗಿ ಮಾಡ್ತಾ ಇದ್ದಾನೆ, ಅವ್ರು ನೋಡಿದವರೆಲ್ಲ ನಗ್ತಾ ಇದ್ದಾರೆ ಆದರೂ ಮಾಡ್ತಾ ಇದ್ದಾನೆ, ಅಷ್ಟು ಜನ ಮಧ್ಯೆ ಹೆಂಗೆ ಮಾಡ್ತಾವನೆ, ಇವನು ತುಂಬ ಗಟ್ಸಿದೆ ಅಂತ ತುಂಬ ಯೋಚನೆ ಮಾಡ್ತಾರೆ ಜನಗಳು. ಆಗ ನಿಮ್ಮ ವೀಡಿಯೋಸ್ ತುಂಬ ಬೇಗ ವೈರಲ್ ಆಗುತ್ತೆ. ಈ ಥರ ವೀಡಿಯೋಸ್ಗಳು ಕ್ರೌಡಲ್ಲಿ ಮಾಡಿರುವಂಥ ವೀಡಿಯೋಸ್ಗಳು ಬೆಂಕಿ ರೀತಿ ವೈರಲ್ಗಳಾಗಿದೆ ಈ ಥರ ವೀಡಿಯೋಸ್ಗಳು. ಸೊ ಆ ಒಂದು ಕಾರಣಕ್ಕೆ ನೀವು ಕ್ರೌಡಲ್ಲಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಅವಾಗ ಬೇಗ ವೀಡಿಯೋಸು ಬೇಗ ವೈರಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಜನಗಳಿಗೂ ನೋಡ್ತಾ ಇರ್ತಾರೆ,
ಕೆಲವೊಂದಷ್ಟು ಜನ ನಗ್ತಾ ಇರ್ತಾರೆ, ಏನು ಇವ್ನಿಗೆ ಈ ಥರ ಆಗ್ಬಿಟ್ಟಿದ್ದಾನೆ, ಈ ರೋಡ್ ಗೀಡಲ್ಲೆಲ್ಲ ಬಂದು ಇಷ್ಟು ಜನ ಮಧ್ಯೆ ಮಾಡ್ತಾವನೆ ಅಂತ ಅಂದ್ಕೊಳ್ತಾರೆ. ಬಟ್ ನಿಮ್ಮ ವೀಡಿಯೋ ಬೇಗ ವೈರಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಜನಗಳ ಮಧ್ಯೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡಿ. ನಾನಿವಾಗ ನಿಮಗೆ 5ನೇ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಸೊ ಏನಪ್ಪ 5ನೇ ಟಿಪ್ಸ್ ಅಂತಂದರೆ, ನೀವು ಆದಷ್ಟು ನಿಮ್ಮ ವೀಡಿಯೋಸ್ಗಳನ್ನ ತುಂಬ ಹೈ ಕ್ವಾಲಿಟಿಲಿ ವೀಡಿಯೋಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇವಾಗ ನೀವು ನೋಡಿರ್ಬೋದು ಟಿಕ್ಟಾಕಲ್ಲಿ ತುಂಬ DSLR ಯಾರು ವೀಡಿಯೋಸ್ಗಳನ್ನ ಮಾಡಿರ್ತಾರೆ ಅವು ತುಂಬ ಫೇಮಸ್ ಆಗ್ತಾ ಇದ್ದಾವೆ, ಜೊತೆಗೆ ವೈರಲ್ ಆಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಬೇಗ ಸಿಗುತ್ತೆ. ನೀವು DSLR ವೀಡಿಯೋ ಮಾಡಿದ್ದೀರಾ ಅಂತಂದರೆ ಬೇಗ ಲೈಕ್ಗಳು ಸಿಗುತ್ತೆ, ಜೊತೆಗೆ ನಿಮ್ಮ ವೀಡಿಯೋ ವೈರಲ್ಲು ಕೂಡ ಆಗುತ್ತೆ. ಸೊ ಬೇಕಾದರೆ ನೀವು ಒಂದ್ಸಲ ಟಿಕ್ಟಾಕಲ್ಲಿ ನೋಡಿ, ಇವಾಗ ಟಿಕ್ಟಾಕಲ್ಲೂ ಕೂಡ ಆಲ್ಗಾರಿದಮ್ ಚೇಂಜ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ವೀಡಿಯೋ ಕ್ವಾಲಿಟಿ ಮೇಲೂ ಕೂಡ ಟಿಕ್ಟಾಕ್ ಅವರು ವೀಡಿಯೋಸ್ನ ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕೆ ಹೈ ಕ್ವಾಲಿಟಿಲಿ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡಿ. ಹಂಗಂತಂದರೆ ನೀವು ಟಿಕ್ಟಾಕ್ಗೋಸ್ಕರ ಒಂದು DSLRನೇ ಪರ್ಚೇಸ್ ಮಾಡ್ಕೊ ಬನ್ನಿ ಅಂತಲ್ಲ. ಸೊ ಇವಾಗ ನಿಮಗೆ ಲೆನ್ಸು ಕೂಡ ಸಿಗುತ್ತೆ. ಸೊ ಅರೌಂಡ್ ಒಂದು 150-250ಗೆಲ್ಲ ಲೆನ್ಸ್ ಸಿಗುತ್ತೆ. ಆ ಒಂದು ಲೆನ್ಸ್ ಮುಖಾಂತರ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು, ಚೆನ್ನಾಗಿ ಬರುತ್ತೆ, ಅದು ಕೂಡ ಬ್ಲರ್ ಆಗುತ್ತೆ. ಸೊ ಆ ಥರ ಪ್ರಾಡಕ್ಟ್ಸ್ಗಳನ್ನ ನೀವು ಪರ್ಚೇಸ್ ಮಾಡಿಕೊಂಡು ಟಿಕ್ಟಾಕಲ್ಲಿ ವೈರಲ್ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಆ ರೀತಿ ಪ್ರಯತ್ನ ಪಡ್ಬೋದು. ಸೊ ಆ ಒಂದು ಕಾರಣಕ್ಕೆ ಹೈ ಕ್ವಾಲಿಟಿಲಿ ವೀಡಿಯೋಸ್ನ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಟಿಕ್ಟಾಕಲ್ಲಿ ನಿಮ್ಮ ವೀಡಿಯೋಸ್ಗಳು ವೈರಲ್ ಆಗಬೇಕು ಅಂತಂದರೆ ಇನ್ನೊಂದು ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ನಿಮ್ಮ ಟಿಕ್ಟಾಕ್ ಅಕೌಂಟ್ಗೆ ಪ್ರೊಫೈಲ್ ವಿಸಿಟರ್ಸ್ ಬರೋ ರೀತಿ ಮಾಡ್ಕೊಳ್ಳಿ. ಅಂತಂದರೆ ಇವಾಗ ಡೈಲಿ ನಿಮ್ಮ ಒಂದು ಪ್ರೊಫೈಲ್ನ ಯಾರಾದರೂ 100ಕ್ಕಿಂತ ಜಾಸ್ತಿ ಜನ ಚೆಕ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಟಿಕ್ಟಾಕ್ ವೀಡಿಯೋಸ್ನ ಟಿಕ್ಟಾಕ್ ಅವರು ಬೇಗ ಸಜೆಷನ್ ಮಾಡ್ತಾರೆ ನಿಮ್ಮ ವೀಡಿಯೋಸ್ಗಳನ್ನ. ಏನಕ್ಕೆ ಅಂತಂದರೆ ನಿಮ್ಮ ಟಿಕ್ಟಾಕ್ನ ಓಪನ್ ಮಾಡಿ ಯಾರಾದರೂ ನೋಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಒಂದು ಒಳ್ಳೆ ಕಂಟೆಂಟ್ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ ಅಂತ ಅರ್ಥ. ಸೊ ಆ ಒಂದು ಕಾರಣಕ್ಕೆ ಟಿಕ್ಟಾಕ್ ಅವರು ನಿಮ್ಮ ವೀಡಿಯೋಸ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಪ್ರೊಫೈಲ್ ವಿಸಿಟರ್ಸ್ ಬರೋ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ನಿಮಗೆ ಪ್ರೊಫೈಲ್ ವಿಸಿಟರ್ಸ್ ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಒಂದು ಟ್ರಿಕ್ನ ತಿಳಿಸ್ಕೊಡ್ತೀನಿ. ಯಾವುದಾದ್ರೂ ಒಂದು ವೀಡಿಯೋ ಟಿಕ್ಟಾಕಲ್ಲಿ ತುಂಬ ವೈರಲ್ ಆಗಿರುತ್ತೆ, ಅಂಥ ವೀಡಿಯೋಸ್ ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡಿರ್ತಾರೆ. ಅವ್ರ ಕಮೆಂಟ್ಸ್ಗೆ ಒಂದು ಲೈಕ್ನ ಮಾಡಿ. ಏನು ಕಮೆಂಟ್ ಮಾಡಿರ್ತಾರೆ ಅದಕ್ಕೊಂದು ಲೈಕ್ನ ಮಾಡಿ. ಅವಾಗ ಏನಾಗುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ನೀವು ಲೈಕ್ ಮಾಡಿದ ತಕ್ಷಣ ಅವ್ರಿಗೆ ಒಂದು ಮೆಸೇಜ್ ಹೋಗುತ್ತೆ, ಯಾರು ಕಮೆಂಟ್ನ ಮಾಡಿರ್ತಾರೆ ಅವ್ರ ಮೆಸೇಜ್ ಹೋಗುತ್ತೆ, ಇವರು ನಿಮ್ಮ ಕಮೆಂಟ್ನ ಲೈಕ್ ಮಾಡಿದ್ದಾರೆ ಅಂತ. ಸೊ ಅವ್ರು ಅವಾಗ ಖಂಡಿತವಾಗ್ಲೂ ನಿಮ್ಮ ಪ್ರೊಫೈಲ್ನ ತೆಗೆದು ನೋಡ್ತಾರೆ, ಯಾರು ಲೈಕ್ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ನೋಡ್ತಾರೆ. ಅವಾಗ ನಿಮಗೆ ಪ್ರೊಫೈಲ್ ವಿಸಿಟರ್ಸ್ ಬಂದಂಗೆ ಆಗುತ್ತೆ. ಸೊ ಅದರಿಂದ ನಿಮಗೆ ಫಾಲೋ ಮಾಡ್ತಾರೆ ಅಂತಂತಲ್ಲ, ಸೊ ಅವರು ನಿಮ್ಮ ಫಾಲೋ ಮಾಡಬೇಕು ಅಂತಲ್ಲ. ಸೊ ಫಾಲೋ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ವಿಸಿಟ್ ಆ್ಯಡ್ ಆಗುತ್ತಲ್ವ. ಸೊ ಅವಾಗ ನಿಮ್ಮ ವೀಡಿಯೋಸ್ಗಳು ತುಂಬ ಸಜೆಸ್ಟ್ ಹೋಗುತ್ತೆ. ಆ ಒಂದು ಕಾರಣಕ್ಕೆ ನೀವು ವೈರಲ್ ವೀಡಿಯೋಸ್ ಕಮೆಂಟ್ಸ್ಗಳನ್ನ ನೀವು ಲೈಕ್ ಮಾಡಿ. ಸೊ ಪ್ರೊಫೈಲ್ ವಿಸಿಟರ್ಸ್ ಬೇಗ ಬರ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಿಮ್ಮ ಟಿಕ್ಟಾಕ್ ವೀಡಿಯೋಸ್ಗಳನ್ನ ವೈರಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಟಿಪ್ಸ್ಗಳು? ಖಂಡಿತವಾಗ್ಲೂ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟು ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.